ಅವರ ಬುಕ್ಕಿನಲ್ಲಿ ಏನಿದೆ ಅಂದ್ರೆ ಒಂದು 56 ಜನನ ಕೊಲೆ ಮಾಡಿರುವಂತದ್ದು, ದೇಶದ ಪ್ರಧಾನಿಗಳ ಮೇಲೆ ಅವಹೇಳನಕಾರಿ ಮಾಡುವಂತದ್ದು, ಈ ರೀತಿ ಬುಕ್ಗಳನ್ನ ರಿಲೀಸ್ ಮಾಡಿ ಸಂದೇಶ ಕೊಡ್ತಾರೆ. ಒಬ್ಬ ಭಯೋತ್ಪಾದಕ ಚಟುವಟಿಕೆ ಇರುವನನ್ನ ಇಡೀ ರಾಜ್ಯಕ್ಕೆ ವಿಸ್ತಾರ ಮಾಡಿ ಅವನು ಬುಕ್ ಬರೆಯುವಂಥದ್ದು. ಅವನು ಏನು ಮಾಡಿದ್ದಾನೆ? ಬಾಂಬ್ ಹಾಕಿದ್ದಾನೆ, ಸಾಯಿಸಿದ್ದಾನೆ, ಪೊಲೀಸ್ ಅಧಿಕಾರಿಗಳನ್ನು ಸಾಯಿಸಿದ್ದಾನೆ, ರಾಜಕಾರಣಿಗಳಿಗೆ ಥ್ರೆಟ್ ಮಾಡಿದ್ದಾನೆ. ಅದನ್ನು ವೈಭವೀಕರಣ ಮಾಡುವಂಥದ್ದು ಏನು? ಒಂದು ವೇಳೆ ನಡೆದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಇಡೀ ದೇಶದಲ್ಲಿ 2 ರಾಜ್ಯಗಳಲ್ಲಿರುವಂಥದ್ದು ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇವತ್ತು ಭಯೋತ್ಪಾದಕರೆಲ್ಲ ಒಗ್ಗೂಡಿಕೊಂಡು ಈಗ ಈ ನಕ್ಸಲಂ ಕಮಿಷನ್, ಈಗೇನು ನಕ್ಸಲೇಟ್ ಅವರ ಒಂದು ವಿಂಗ್ ಇದು, ಈ ದೇಶದ್ರೋಹಿಗಳನ್ನು ಒಗ್ಗೂಡಿಸಿಕೊಂಡು ಅವರ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಅವರ ಕೃತಿಗಳನ್ನು ಬಿಡುಗಡೆ ಮಾಡುವಂಥದ್ದು, ಈ ಸಮಾಜದಲ್ಲಿ ಕಳಂಕವನ್ನು ತರುವಂಥದ್ದನ್ನು ಪ್ರಕಾಶ್ ರಾಜ್ ಅಂತವರು ಇನ್ನೂ ಅನೇಕ ಜನ ಈ ಎಡಬಿಡಂಗಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಆ ರಾಜ್ಯದಲ್ಲಿ ಕೂಡ ಸರ್ಕಾರನೂ ಕೂಡ ಅವರಿಗೆ ಈ ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಡುವಂಥದ್ದು ನಮ್ಮ ರಾಜ್ಯ ಸರ್ಕಾರ, ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಅದು ಗೊತ್ತಿರುವಂಥದ್ದು. ಆದರೆ ನಾವು ಈಗ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಅಂತಕ್ಕಂಥದ್ದು ಒಂದು ಒಕ್ಕೂಟ ಸಂಘಟನೆಯಿಂದ ಈ ರೀತಿ ಯಾವುದೇ ಕೃತ್ಯಗಳು ನಡೆದರೂ ಕೂಡ ಆ ಕಾರ್ಯಕ್ರಮದ ನೀರಷ್ಟರಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ. ದೇಶದ ವಿಚಾರದಲ್ಲಿ ಯಾರೇ ಕೂಡ ಏನೋ ಒಂದು ಕೆಟ್ಟ ವಿಚಾರಗಳನ್ನು ನಡೆಸಿದರೆ ಅಲ್ಲಿ ನಾವು ನೇರವಾಗಿ ಅಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು ಅಡ್ಡಿಪಡಿಸುವಂಥದ್ದು ಶ್ರೀರಾಮ್ ಸೇನೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ಆಗಿರ್ಬೋದು, ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯನ್ನು ಹಮ್ಮಿಕೊಂಡಿದ್ದೀವಿ. ಅವರು ಒಬ್ಬ ಭಯೋತ್ಪಾದಕನನ್ನು ಇಡೀ ವಿಸ್ತಾರ ಮಾಡೋದು, ಈ ಕರ್ನಾಟಕಕ್ಕೆ ವಿಸ್ತಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಾವೆಲ್ಲರೂ ಕೂಡ ದೇಶ ಧರ್ಮದ ಅನುಡಿಯಲ್ಲಿ ಇರುವಂಥವ್ರು. ಆ ಭಯೋತ್ಪಾದಕರ ಬಗ್ಗೆ, ಈ ದೇಶ ಅಭಿಮಾನ ಇರುವಂಥವ್ರ ಬಗ್ಗೆ ಅವ್ರು ಮಾಡಲಿ, ಅದ್ರ ಬಗ್ಗೆ ನಾವು ಯಾವುದೇ ಅಭ್ಯಂತರಗಳು ಇಲ್ಲ. ಇವತ್ತು ಅನೇಕ 3-4 ಕಾರ್ಯಕ್ರಮಗಳು ಇದೆ. ಮೊನ್ನೆ ಅಶೋಕನಗರ ಜ್ಯೂರಿ ಸೆಕ್ಷನಲ್ಲಿ ಕೂಡ ಏನು ಫಾರೂಕಿ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ನಿಯೋಜನೆ ಆಯಿತು, ಅದನ್ನು ಕೂಡ ನಾವು ರದ್ದು ಮಾಡಿಸಿದ್ದೀವಿ. ನಾನು ಹೇಳ್ತಿರೋದಷ್ಟೇ, ಇವತ್ತು ಭಾರತ ಹಿಂದೂ ರಾಷ್ಟ್ರ ಆಗಬೇಕಾಗಿದೆ, ಭಾರತ ಭಯೋತ್ಪಾದಕ ರಾಷ್ಟ್ರ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದೆ. ಅವರ ಬುಕ್ಕಿನಲ್ಲಿ ಏನಿದೆ ಅಂದರೆ ಒಂದು 56 ಜನನ ಕೊಲೆ ಮಾಡಿರುವಂಥದ್ದು, ದೇಶದ ಪ್ರಧಾನಿಗಳ ಮೇಲೆ ಅವಹೇಳನಕಾರಿ ಮಾಡುವಂಥದ್ದು, ದೇಶದ ಮೇಲೆ ಅವಹೇಳನಕಾರಿ ಮಾಡುವಂಥದ್ದು, ಈ ರೀತಿ ಬುಕ್ಗಳನ್ನು ರಿಲೀಸ್ ಮಾಡಿ ಅವ್ರು ಏನು ಸಂದೇಶ ಕೊಡ್ತಾರೆ? ನಾನು ಒಳ್ಳೆಯ ಸಂದೇಶ ಕೊಡತಕ್ಕಂಥದ್ದು ಇದ್ದರೆ ಅದಕ್ಕೆ ನಾವು ಸಹಕರಿಸ್ತೀವಿ. ಆದರೆ ಈ ರೀತಿ ಒಂದು ಭಯೋತ್ಪಾದಕ ಚಟುವಟಿಕೆಗಳಿರುವಂಥ ಕಾರ್ಯಕ್ರಮಗಳನ್ನು ನಾವು ಬೆಂಗಳೂರು ನಗರದಲ್ಲಿ ಅಲ್ಲಿ ಇಡೀ ರಾಜ್ಯದಲ್ಲಿ ನಡೆಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ಏನಾಗ್ತದೆ, ಇವತ್ತು ಪೊಲೀಸ್ ಅಧಿಕಾರಿಗಳನ್ನು, ಜಡ್ಜ್ಗಳನ್ನು, ರಾಜಕಾರಣಿಗಳನ್ನು ಭಯ ಬೀಳಿಸ್ಬೇಕನ್ನೋದೇ ಅವ್ರ ಉದ್ದೇಶ ಇದೆ. ಒಬ್ಬ ಭಯೋತ್ಪಾದಕ ಚಟುವಟಿಕೆ ಇರುವನನ್ನು ಇಡೀ ರಾಜ್ಯಕ್ಕೆ ವಿಸ್ತಾರ ಮಾಡಿ ಅವನು ಬುಕ್ ಬರೆಯುವಂಥದ್ದು. ಅವನು ಏನು ಮಾಡಿದ್ದಾನೆ? ಬಾಂಬ್ ಹಾಕಿದ್ದಾನೆ, ಸಾಯಿಸಿದ್ದಾನೆ, ಪೊಲೀಸ್ ಅಧಿಕಾರಿಗಳನ್ನು ಸಾಯಿಸಿದ್ದಾನೆ, ರಾಜಕಾರಣಿಗಳಿಗೆ ಥ್ರೆಟ್ ಮಾಡಿದ್ದಾನೆ. ಅದನ್ನು ವೈಭವೀಕರಣ ಮಾಡುವಂಥದ್ದು ಏನು? ನಾವು ಹೇಳ್ತಿರೋದು ದೇಶದ ಬಗ್ಗೆ ಇರುವುದನ್ನು ವೈಭವೀಕರಣ ಮಾಡಿ ಅದಕ್ಕೆ ನಾವು ಸಹಕರಿಸ್ತೇವೆ. ಆದರೆ ದೇಶ ವಿರೋಧಿ ಚಟುವಟಿಕೆಯನ್ನು ನೀವು ವೈಭವೀಕರಣ ಮಾಡೋದು ತಪ್ಪಲ್ವಾ? ಅದಕ್ಕಾಗಿ ವಿರೋಧವಾಗಿ ನಾವು ಇವತ್ತು ಇಂದಿರಾನಗರ ಪೊಲೀಸ್ ಸ್ಟೇಷನ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ನಡಿಬಾರದು ಅಂತ. ಒಂದು ವೇಳೆ ನಡೆದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನು ನಡೆಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.